ಮಸಾಲೆಯನ್ನು ಮಾಡೋಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 3 ಈರುಳ್ಳಿ, 4 ಟೊಮೆಟೊ, 1 ಕಪ್ ವಟಾಣಿ, 1 ಕಪ್ ಅವರೆಕಾಯಿ, 1 ಕಪ್ ಕ್ಯಾರೆಟ್, 1 ಇಂಚ್ ಅಲ್ಲ, 2 ಗಡ್ಡೆ ಬೆಳ್ಳುಳ್ಳಿ, ಪಲಾವ್ ಎಲೆ, ಲವಂಗ, ಮೆಣಸು, 1 ಇಂಚ್ ಅಕ್ಕಿ, 1 ಚಕ್ರ, ಬಟಾಟಿ 1 ಕಪ್ಪು. ಮೊದಲಿಗೆ 2 ಸ್ಪೂನು ಎಣ್ಣೆ ಹಾಕೋಬೇಕು. ಕಾಳು ಮೆಣಸು, 1 ಇಂಚ್ ಚಕ್ಕೆ, 4 ಲವಂಗ, 1 ಚಕ್ರ ಮಗ್ಗಿ, 1 ಪಲಾವ್ ಎಲೆ, ಜೀರಿಗೆ, 1 ಸ್ಪೂನ್ ಜೀರಿಗೆ, ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ ಹಾಕೊಂಡ್ರಿ, ಅಲ್ಲ ಹಾಕೊಂಡ್ರಿ, ಸ್ವಲ್ಪ ಇವು ಕೆಂಪಗಾದಿಂದ ಟೊಮೆಟೊ ಹಾಕೊಳ್ಳಿ. ಎರಡು ಸ್ಪೂನ್ ರೆಡ್ ಚಿಲ್ಲಿ ಪೌಡ್ರ್, ಅರ್ಧ ಸ್ಪೂನ್ ಅರಿಶಿನ, ಅರ್ಧ ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಧನಿಯಾ ಪೌಡ್ರ್. ಇದೆಷ್ಟು ಬೇಯಿಸ್ಕೋಬೇಕು. ಮಸಾಲೆಗಳೆಲ್ಲನೂ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ನೀರು, ಇದು ಪೂರ್ತಿ ಬೆಂದದ್ರಿ. ಇದು ಆರು ಮಟ ಬಿಡೋಣ, ಆಮೇಲೆ ರುಬ್ಕೊಂಡು ಆ ರೀತಿಯಿಂದ. ಈಗ ಕುಕ್ಕರ್ ಇತ್ತಿಂದ ಇದಕ್ಕೆ 2 ಸ್ಪೂನ ಗಾಂಧಿ ಎಣ್ಣೆ, 2 ರಿಂದ 3 ಸ್ಪೂನ್ ಗಾಂಧಿ ಎಣ್ಣೆ, ಆಮೇಲೆ 1 ಈರುಳ್ಳಿ, ಕ್ಯಾಪ್ಸಿಕಮ್ ಬೇಕಂದ್ರೆ ಹಾಕೋದು, 2 ಕ್ಯಾಪ್ಸಿಕಮ್, ಕ್ಯಾರೆಟು, ಅವರೆಕಾಯಿ, ಬೀನ್ಸ್ ಇದ್ದಿದ್ದೆಲ್ಲ ಹಂಗೆ ಅವರೆಕಾಯಿ ಹಾಕೊಂಡಿದ್ದೆ ನಾನು. ಬೀನ್ಸ್ ಹಾಕ್ಕೊಂಡು ವಟಾಣಿ, ಆಮೇಲೆ ಬಟಾಟೆ, ಈಗ ರುಬ್ಬಿದ ಮಿಶ್ರಣವನ್ನು ಇದಕ್ಕೆ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಇದರಲ್ಲಿ 2 ಗ್ಲಾಸ್ ಅಕ್ಕಿ ಅದಾವ್ರಿ. ಇವ ನೆನೆಸಿದ್ದು 4 ಗ್ಲಾಸ್ ನೀರು ಹಾಕೋಬೇಕ್ರಿ ಅದು ಮಸಾಲಕ್ಕೆ. ಇದು ಮಸಾಲೆ ಎಲ್ಲ ಹಾಕಿದ್ದಿಂದ ಕುದಿಬೇಕ್ರಿ. ಇದು ಒಂದಿಟ್ಟು ಕುದ್ದಿಂದ ಅಕ್ಕಿ ಹಾಕೋಬೇಕ್ರಿ. ಕುದಿ ಬರ್ಲ್ರಿ, ಕುದಿ ಬಂದಿಂದ ಅಕ್ಕಿ ಹಾಕೊಂಡ್ರಿ. ಈಗ ಅಕ್ಕಿ ಹಾಕೊಂಡು ನೋಡ್ರಿ. ಒಂದು ವಿಶಿಲ್ ಹಾಕಿಸೋದ್ರಿ ಸಾಕು. 1 ವಿಶಿಲ್ಕೆಲ್ಲ ಬರೋಬ್ಬರಿಯಾಗಿ ಬಂದಿರ್ತದೆ. ನೋಡ್ರಿ, ಬಿಸಿ ಬಿಸಿ ಮಸಾಲ ರೈಸ್ ರೆಡಿಯಾಗಿದೆ.